ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳೇ, ಆಷಾಢ ಮಾಸದ ನಿಯಮಗಳ ಕುರಿತಾದ 2ನೆಯ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಭಾಗದಲ್ಲಿ ಆಷಾಢದಲ್ಲಿ ಪಾಲಿಸಬೇಕಾದ 5 ಕಠಿಣ ನಿಯಮಗಳನ್ನು ತಿಳಿದೆವು. ಈ ಭಾಗದಲ್ಲಿ ಆಷಾಢ ಮಾಸದಲ್ಲಿ ನಾವು ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಯಾವ ಮುಖ್ಯ ತಪ್ಪುಗಳನ್ನು ತಪ್ಪಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ, ಈ ತಿಂಗಳು ಪೂರ್ತಿ ಶ್ರೀ ಮಹಾವಿಷ್ಣುವನ್ನು ವಾಮನ ರೂಪದಲ್ಲಿ ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಇದರ ಜೊತೆಗೆ ಚಾತುರ್ಮಾಸ ಪ್ರಾರಂಭವಾಗುವುದರಿಂದ ಶಿವನಿಗೆ ಜಲಾಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಸಕಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. 2ನೇದಾಗಿ, ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂಗಳು ಮತ್ತು ಅಕ್ಷತೆಯನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಪಿಸಿ. ಇದರಿಂದ ಜಾತಕದಲ್ಲಿ ಸೂರ್ಯನ ಬಲ ಹೆಚ್ಚಿ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. 3ನೇದಾಗಿ, ದಾನ ಧರ್ಮಗಳನ್ನು ಆಷಾಢ ಮಾಸದಲ್ಲಿ ಮಾಡುವುದು. ನಿರ್ಗತಿಕರಿಗೆ ಛತ್ರಿ, ಚಪ್ಪಲಿ, ಉಪ್ಪು, ನೆಲ್ಲಿಕಾಯಿ, ಅಕ್ಕಿ ಮತ್ತು ನೀರಿನಿಂದ ತುಂಬಿದ ಹೂಜೆಯನ್ನು ದಾನ ಮಾಡುವುದರಿಂದ ಪೂರ್ವಜರ ಪಾಪ ಅಂದರೆ ಪಿತೃದೋಷಗಳು ನಿವಾರಣೆಯಾಗುತ್ತವೆ. 4ನೇದಾಗಿ, ಸಾಧ್ಯವಾದರೆ ಈ ತಿಂಗಳಲ್ಲಿ ದಿನಕ್ಕೆ 1 ಬಾರಿ ಮಾತ್ರ ಸಾತ್ವಿಕ ಊಟ ಸೇವಿಸಿ ಅಥವಾ ಉಪವಾಸ ಮಾಡಿ. ಇದು ಮಳೆಗಾಲದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ಆಷಾಢ ಮಾಸದಲ್ಲಿ ಏನು ಮಾಡಬಾರದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಈ ಋತುವಿನಲ್ಲಿ ಸೋಂಕುಗಳು ಬೇಗನೆ ಹರಡುವುದರಿಂದ ಹಳೆಯ ಅಂದರೆ ತಂಗಳ ಆಹಾರ, ಅತಿಯಾದ ಎಣ್ಣೆ ಮತ್ತು ಮಸಾಲೆ ಪದಾರ್ಥಗಳನ್ನು ಸೇವಿಸಬೇಡಿ. 2ನೇದಾಗಿ, ಆಷಾಢ ಪೂರ್ಣಿಮೆಯು ಗುರು ಪೂರ್ಣಿಮೆಯೂ ಹೌದು. ಆದ್ದರಿಂದ ಈ ತಿಂಗಳಲ್ಲಿ ತಪ್ಪಿಯೂ ಸಹ ಪೋಷಕರನ್ನು, ಗುರು ಹಿರಿಯರನ್ನು, ಸಂತರನ್ನು ಅವಮಾನಿಸಬೇಡಿ. ಇದು ದುರಾದೃಷ್ಟಕ್ಕೆ ಕಾರಣವಾಗಬಹುದು. 3ನೇದಾಗಿ, ಆಷಾಢ ಮಾಸದಲ್ಲಿ ಯೋಚಿಸದೆ ದೊಡ್ಡ ಮೊತ್ತದ ಸಾಲ ಪಡೆದುಕೊಳ್ಳುವುದು ಅಥವಾ ಕೊಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ಪ್ರಾರಂಭವಾಗುವ ಆರ್ಥಿಕ ಒತ್ತಡ ದೀರ್ಘಕಾಲದವರೆಗೆ ಇರುತ್ತದೆ ಎಂದು ನಂಬಲಾಗಿದೆ. ಆಷಾಢ ಮಾಸವು ಕೇವಲ ನಿಯಮಗಳನ್ನಷ್ಟೇ ಅಲ್ಲ, ನಮ್ಮ ದೈಹಿಕ ಮತ್ತು ಮಾನಸಿಕ ಶಿಸ್ತಿನ ಸಂಕೇತ. ಈ ಪವಿತ್ರ ನಿಯಮಗಳನ್ನು ಪಾಲಿಸಿ ಧಾರ್ಮಿಕ ಮತ್ತು ವೈಜ್ಞಾನಿಕವಾಗಿ ಸುಖ ಸಮೃದ್ಧಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅದ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.